ಈ 6 ಜನರ ಸಾವಿಗೆ ದ್ರೌಪದಿಯೇ ಕಾರಣ. ಪ್ರತೀಕಾರದ ಜ್ಞಾಲೆ ಈಕೆ. ಬೆಂಕಿಯಲ್ಲಿ ಉದ್ಭವಿಸಿದ ದ್ರೌಪದಿಗೆ ಬೆಂಕಿಯಷ್ಟೇ ಕೋಪವಿತ್ತು. ದ್ರೋಣಾಚಾರ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಪಾಂಡವರನ್ನು ವಿವಾಹವಾದ ದ್ರೌಪದಿ ಕೇವಲ ದ್ರೋಣರ ಸಾವಿಗೆ ಮಾತ್ರವಲ್ಲದೆ ಅನೇಕ ವರಿಷ್ಠರ ಸಾವಿಗೂ ಕಾರಣಳಾಗಿದ್ದಳು. ಯಾರೆಲ್ಲ ಸಾವಿಗೆ ದ್ರೌಪದಿ ಕಾರಣಳು ಗೊತ್ತಾ? ಮಹಾಭಾರತ ಯುದ್ಧ ನಡೆಯಲು ದ್ರೌಪದಿಯೇ ಕಾರಣಳೆ. ಮಹಾಭಾರತದ ನಾಯಕಿ ದ್ರೌಪದಿ ಪಾತ್ರವನ್ನು ಬಹಳ ಪ್ರಭಾವಶಾಲಿ ಎಂದು ಬಣ್ಣಿಸಲಾಗಿದೆ. ದ್ರೌಪದಿ ಅಗ್ನಿಯ ಮೂಲವಾದರೂ ಅಗ್ನಿಯಷ್ಟೇ ಪಾವಿತ್ರತೆಯನ್ನು ಹೊಂದಿದವಳಾಗಿದ್ದಳು. ಮಹಾಭಾರತದಲ್ಲಿ ದ್ರೌಪದಿಯನ್ನು ಅವಮಾನಿಸುವವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು ಎಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ವಾಸ್ತವವಾಗಿ ದ್ರೌಪದಿಯ ಜನನವನ್ನು ಪ್ರತೀಕಾರದ ಫಲಿತಾಂಶವೆಂದು ಪರಿಗಣಿಸಲಾಗಿದೆ. ದ್ರೋಣಾಚಾರ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ದ್ರುಪದನು ದೈವಿಕ ಮಗ ಮತ್ತು ಮಗಳನ್ನು ಬೆಂಕಿಯಿಂದ ಪಡೆದುಕೊಂಡನು. ದ್ರೌಪದಿಯು ಪಾಂಡವರನ್ನು ಮದುವೆಯಾಗಿದ್ದು ದ್ರೋಣಾಚಾರ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಮಾತ್ರ ಮತ್ತು ದ್ರೌಪದಿ ಕೇವಲ ದ್ರೋಣಾಚಾರ್ಯರಲ್ಲದೆ ಅನೇಕ ವರಿಷ್ಠರ ಸಾವಿಗೆ ಕಾರಣವಾಗಿದ್ದಳು. ದ್ರೌಪದಿಯಿಂದ ಅವಮಾನಕ್ಕೊಳಗಾದ ದುರ್ಯೋಧನ. ಮಹಾಭಾರತದ ಖಳನಾಯಕ ದುರ್ಯೋಧನನು ಯುಧಿಷ್ಠಿರನ ಪಟ್ಟಾಭಿಷೇಕದ ಸಮಯದಲ್ಲಿ ಇಂದ್ರಪ್ರಸ್ಥವನ್ನು ತಲುಪಿದನು. ಮಾಯಾ ರಾಕ್ಷಸನು ನಿರ್ಮಿಸಿದ ಮಾಯಾಭವನವನ್ನು ನೋಡಿ ದುರ್ಯೋಧನನು ಆಶ್ಚರ್ಯಚಕಿತನಾದನು. ಒಂದು ಸ್ಥಳದಲ್ಲಿ ಅದನ್ನು ಸಮತಟ್ಟಾದ ಸ್ಥಳವೆಂದು ಪರಿಗಣಿಸಿ ಅವನು ನೀರಿನಲ್ಲಿ ಬಿದ್ದನು. ಆ ಸಮಯದಲ್ಲಿ ದ್ರೌಪದಿ ದುರ್ಯೋಧನನನ್ನು ವಿಡಂಬನೆ ಮಾಡಿ ಅಂದನ ಕುರುಡು ಮಗ ಎಂದು ಹೀಯಾಳಿಸಿದಳು. ಇದರಿಂದಾಗಿ ದುರ್ಯೋಧನನು ದ್ರೌಪದಿಯೊಂದಿಗೆ ಕೋಪಗೊಂಡನು. ದ್ರೌಪದಿಯನ್ನು ಜೂಜಾಟದಲ್ಲಿ ಪಣಕ್ಕಿಡುವಂತೆ ಷರತ್ತು ಹಾಕಿದನು. ದುರ್ಯೋಧನನು ದ್ರೌಪದಿಯನ್ನು ತನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೇಳಿದನು. ದ್ರೌಪದಿಗೆ ಸೇಡು ತೀರಿಸಿಕೊಳ್ಳಲು ಭೀಮ ತಾನು ಮುಂದೊಂದು ದಿನ ದುರ್ಯೋಧನನ ತೊಡೆಯ ಭಾಗವನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಮಹಾಭಾರತದ ಯುದ್ಧ ನಡೆಯುತ್ತಿರುವಾಗ ಮತ್ತು ಯುದ್ಧವು ಅಂತಿಮ ಹಂತದಲ್ಲಿದ್ದಾಗ ಗಾಂಧಾರಿ ದುರ್ಯೋಧನನನ್ನು ಗಂಗೆಯಲ್ಲಿ ಸ್ನಾನ ಮಾಡಲು ಮತ್ತು ದುರ್ಯೋಧನನ ಪ್ರಾಣ ಉಳಿಸಲು ಬೆತ್ತಲೆಯಾಗಿ ಬರಲು ಕೇಳಿಕೊಂಡನು. ತನ್ನ ಜೀವ ಉಳಿಸಲು ದುರ್ಯೋಧನನು ಬೆತ್ತಲೆಯಾಗಿ ಶಿಬಿರಕ್ಕೆ ಬರುತ್ತಿದ್ದಾಗ ದುರ್ಯೋಧನನನ್ನು ಶ್ರೀಕೃಷ್ಣನು ನೋಡಿದನು. ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ದುರ್ಯೋಧನನು ಸೊಂಟದಲ್ಲಿ ಬಾಳೆ ಎಲೆಯನ್ನು ಕಟ್ಟಿದನು. ಇದರ ಫಲಿತಾಂಶವೆಂದರೆ ಗಾಂಧಾರಿಯ ದೃಷ್ಟಿಯಲ್ಲಿ ದುರ್ಯೋಧನನ ಇಡೀ ದೇಹವು ಸಿಡಿಲಿನಷ್ಟೇ ಶಕ್ತಿಯುತವಾಗಿ ಬದಲಾಯಿತು. ಆದರೆ ಸೊಂಟವು ದುರ್ಬಲವಾಗಿ ಉಳಿಯಿತು. ಇದು ಭೀಮನಿಗೆ ದುರ್ಯೋಧನನ ತೊಡೆಯನ್ನು ಮುರಿಯಲು ಸಹಕರಿಸಿತು. ದ್ರೌಪದಿಯ ಅವಮಾನದ ಫಲ ಕರ್ಣನಿಗೆ ಸಿಕ್ಕಿತು. ಕರ್ಣನು ದ್ರೌಪದಿಯನ್ನು ತನ್ನ ಹೆಂಡತಿಯನ್ನಾಗಿ ಪಡೆಯಲು ಬಯಸಿದ್ದನು. ಆದ್ದರಿಂದ ದ್ರೌಪದಿಯ ಸ್ವಯಂವರದಲ್ಲಿ ತಾನು ಕೂಡ ಭಾಗಿಯಾಗಿದ್ದನು. ಆದರೆ ಸ್ವಯಂವರದಲ್ಲಿ ನೀಡಿದ್ದ ಷರತ್ತನ್ನು ಪೂರೈಸಲು ಕರ್ಣನು ಮುಂದೆ ಬಂದಾಗ ದ್ರೌಪದಿ ಕೃಷ್ಣನ ಮೇರೆಯಂತೆ ಕರ್ಣನನ್ನು ಮದುವೆಯಾಗಲು ನಿರಾಕರಿಸಿದಳು ಮತ್ತು ಸ್ವಯಂವರದಲ್ಲಿ ಭಾಗವಹಿಸುವುದನ್ನು ತಡೆದಳು. ಕರ್ಣನನ್ನು ಸ್ವಯಂವರದಲ್ಲಿ ಸೂತಪುತ್ರ ಎಂದು ಕರೆಯುತ್ತಾಳೆ. ಇದರಿಂದ ಕರ್ಣನ ಮನಸ್ಸಿಗೆ ನೋವಾಯಿತು. ಪಾಂಡವರು ಜೂಜಾಟದಲ್ಲಿ ಸೋತಾಗ ದ್ರೌಪದಿಯನ್ನು ಕರ್ಣನು ಅವಮಾನಿಸಿದನು ಮತ್ತು ಅವಳು 5 ಗಂಡಂದಿರನ್ನು ಹೊಂದಿರುವುದರಿಂದ ಆಕೆಯನ್ನು ವೇಶ್ಯೆ ಎಂದು ಕರೆದನು. ಕರ್ಣನ ಈ ಮಾತಿನಿಂದ ದ್ರೌಪದಿ ಮತ್ತು ಅರ್ಜುನನು ಕೋಪಗೊಂಡರು ಮತ್ತು ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಂದ ಕರ್ಣನು ವೀರಗತಿಯನ್ನು ಪಡೆದುಕೊಂಡನು. ದುಶ್ಯಾಸನನ ದುಸ್ಸಾಹಸ. ಜೂಜಿನಲ್ಲಿ ಕೌರವರ ವಿರುದ್ಧ ಸೋತ ನಂತರ ಪಾಂಡವರು ಒಂದೊಂದಾಗಿ ತಮ್ಮ ಆಸ್ತಿಪಾಸ್ತಿಗಳನ್ನು ಕಳೆದುಕೊಳ್ಳುತ್ತಿದ್ದಾಗ ಯುಧಿಷ್ಠಿರನು ತನ್ನ ಹೆಂಡತಿ ದ್ರೌಪದಿಯನ್ನು ಸಹ ಪಣಕ್ಕಿಟ್ಟಿಡುವ ಪರಿಸ್ಥಿತಿ ಬಂದಿತು. ಪಾಂಡವರು ದ್ರೌಪದಿಯನ್ನಿಟ್ಟು ಜೂಜಿನಲ್ಲಿ ಸೋತಾಗ ದುರ್ಯೋಧನನ ಆಜ್ಞೆಯ ಮೇರೆಗೆ ದುಶ್ಯಾಸನನು ದ್ರೌಪದಿಯನ್ನು ಅವಮಾನಿಸಿದನು. ದುಶ್ಯಾಸನನು ದ್ರೌಪದಿಯ ಮುಡಿಯನ್ನು ಹಿಡಿದು ತುಂಬಿದ ಸಭೆಗೆ ಎಳೆದುಕೊಂಡು ಬರುತ್ತಾನೆ. ನಂತರ ತುಂಬಿದ ಸಭೆಯಲ್ಲೇ ಆಕೆಯ ವಸ್ತ್ರವನ್ನು ಎಳೆದು ಅವಮಾನಿಸುತ್ತಾನೆ. ಇದರಿಂದ ಮನನೊಂದ ದ್ರೌಪದಿಯು ಕೋಪದಿಂದ ಇಂದಲ್ಲ ನಾಳೆ ನಾನು ನಿನ್ನ ಎದೆಯನ್ನು ಸೀಳಿ ಅದರಲ್ಲಿನ ಬಿಸಿ ರಕ್ತವನ್ನು ನನ್ನ ಮುಡಿಗೆ ಹಚ್ಚಿಕೊಂಡು ರಕ್ತದಲ್ಲೇ ಸ್ನಾನ ಮಾಡುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡುತ್ತಾಳೆ. ಇದರ ಪರಿಣಾಮವಾಗಿ ಮಹಾಭಾರತ ಯುದ್ಧದಲ್ಲಿ ಭೀಮನು ದುಶ್ಯಾಸನನ ಎದೆಯನ್ನು ಹರಿದು ಭಯಾನಕ ರೀತಿಯಲ್ಲಿ ದುಶ್ಯಾಸನನನ್ನು ಹತ್ಯೆಗೈಯುತ್ತಾನೆ. ಜಯದ್ರಥನಿಗೆ ದ್ರೌಪದಿ ನೀಡಿದ ಮರಣದಂಡನೆ. ಪಾಂಡವರು ಜೂಜಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ವನವಾಸ ಶಿಕ್ಷೆಯನ್ನು ಅನುಭವಿಸಲು ತೆರಳುತ್ತಾರೆ. ದ್ರೌಪದಿಯನ್ನು ಕಂಡು ಮನಸೋತಿದ್ದ ದುರ್ಯೋಧನನ ಮಾವ ಜಯದ್ರಥನು ದ್ರೌಪದಿಯನ್ನು ಪಡೆಯಬೇಕೆಂದ ದುರಾಲೋಚನೆಯಿಂದ ಆಕೆಯನ್ನು ಅಪಹರಿಸುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಪಾಂಡವರು ಆ ಸ್ಥಳಕ್ಕೆ ಬಂದು ದ್ರೌಪದಿಯ ಮಾನವನ್ನು ಉಳಿಸುತ್ತಾರೆ. ಪಾಂಡವರು ಆ ಕ್ಷಣದಲ್ಲೇ ಜಯದ್ರಥನನ್ನು ಕೊಲ್ಲಲು ಮುಂದಾಗುತ್ತಾರೆ. ಆದರೆ ದ್ರೌಪದಿ ಇದನ್ನು ತಡೆದು ಜಯದ್ರಥನಿಗೆ ಮರಣ ದಂಡನೆಯಂತಹ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾಳೆ. ದ್ರೌಪದಿ ಅಶ್ವತ್ಥಾಮನಿಗೆ ನೀಡಿದ ಶಿಕ್ಷೆ. ಅಶ್ವತ್ಥಾಮ ಗುರು ದ್ರೋಣರ ಮಗ. ಅವನಿಗೆ ಪಾಂಡವರ ವಿರುದ್ಧ ದ್ವೇಷವಿತ್ತು.
ಆದ್ದರಿಂದ ಅವನು ಪಾಂಡವರನ್ನು ವಿರೋಧಿಸಿ ಮಹಾಭಾರತದ ಮಹಾಯುದ್ಧಕ್ಕೆ ಇಳಿದನು. ಮಹಾಭಾರತದ ಯುದ್ಧವು ಅಂತಿಮ ಹಂತದಲ್ಲಿದ್ದಾಗ ಅಶ್ವತ್ಥಾಮನನ್ನು ಕೌರವರ ಕಮಾಂಡರ್ ಆಗಿ ನೇಮಿಸಲಾಯಿತು. ದುರ್ಯೋಧನನ ಮರಣದ ಪ್ರತೀಕಾರದ ಬೆಂಕಿಯಲ್ಲಿ ಉರಿಯುತ್ತಿರುವ ಅಶ್ವತ್ಥಾಮ ರಾತ್ರಿಯ ಕತ್ತಲೆಯ ಲಾಭವನ್ನು ಪಡೆದು ಪಾಂಡವರ ಶಿಬಿರವನ್ನು ತಲುಪಿದನು. ದ್ರೌಪದಿಯ 5 ಪುತ್ರರು ಆ ಸಮಯದಲ್ಲಿ ಶಿಬಿರದಲ್ಲಿ ಮಲಗಿದ್ದರು. ದ್ರೌಪದಿಯ 5 ಪುತ್ರರು 5 ಪಾಂಡವರಂತೆ ಕಾಣುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಪಾಂಡವರನ್ನು ನಿದ್ರೆಯಲ್ಲಿ ಕೊನೆಗೊಳಿಸುವ ಯೋಚನೆಯಲ್ಲಿದ್ದಾಗ ದ್ರೌಪದ 5 ಜನ ಪುತ್ರರನ್ನು ಅಷ್ಟಮ ಕೊಂದನು. ಬೆಳಗ್ಗೆ ದ್ರೌಪದಿ ಇದನ್ನು ತಿಳಿದಾಗ ಅಶ್ವತ್ಥಾಮನಿಗೆ ಮರಣದಂಡನೆ ನೀಡುವಂತೆ ಪಾಂಡವರನ್ನು ಕೇಳಿಕೊಂಡಳು. ಪರಿಣಾಮವಾಗಿ ಪಾಂಡವರು ಅಶ್ವತ್ಥಾಮನ ಜೀವನವನ್ನು ತೆಗೆದುಕೊಳ್ಳಲಿಲ್ಲ, ಆದರೆ ಅವನ ಶಿರದಲ್ಲಿದ್ದ ಚಿಂತಾಮಣಿಯನ್ನು ಪಾಂಡವರು ಕಿತ್ತುಕೊಂಡು ಬ್ರಹ್ಮಾಂಡ ಕೊನೆಯಾಗುವವರೆಗೆ ಭೂಮಿಯಲ್ಲಿ ಅಲೆಮಾರಿಯಾಗಿ ಅಲೆದಾಡುವಂತೆ ಮಾಡಿದರು. ಕೀಚಕ ವಧೆ. ಕೀಚಕನು ವಿರಾಟನಗರದ ಸೇನಾಧಿಪತಿ ಮತ್ತು ರಾಣಿ ಸುದೇಶನಾಳ ಸಹೋದರ. ಒಮ್ಮೆ ಕೀಚಕ ತನ್ನ ಸಹೋದರಿ ಸುದೇಶನಾಳನನ್ನು ಭೇಟಿಯಾಗಲು ಅರಮನೆಗೆ ಬಂದಾಗ ಅವನ ಕಣ್ಣುಗಳು ದ್ರೌಪದಿಯ ಕಡೆಗೆ ಹೋದವು. ದ್ರೌಪದಿಯನ್ನು ನೋಡಿದ ಕೀಚಕನ ಮನಸ್ಸು ಹದಗೆಟ್ಟಿತು ಮತ್ತು ದ್ರೌಪದಿಯನ್ನು ಪಡೆಯಲು ಅವನು ಬಯಸಿದನು. ಕೀಚಕ ತನ್ನ ಸಹೋದರಿ ಸುದೇಶನಾಗೆ ದ್ರೌಪದಿಯನ್ನು ತನ್ನ ಬಳಿಗೆ ಕಳುಹಿಸುವಂತೆ ಕೇಳುತ್ತಾನೆ. ಕೀಚಕ ಹೆಚ್ಚು ಪ್ರಭಾವವನ್ನು ಹೊಂದಿದ್ದನು ಮತ್ತು ಸೈನ್ಯವು ಅವನ ನಿಯಂತ್ರಣದಲ್ಲಿತ್ತು. ಆದ್ದರಿಂದ ರಾಣಿ ಸುದೇಶನಾಳು ಕೀಚಕನಿಗೆ ಹೆದರಿ ದ್ರೌಪದಿಯನ್ನು ಕೀಚಕನ ಬಳಿ ಹೋಗಲು ಆದೇಶಿಸಿದಳು. ತನ್ನಿಂದ ದೂರವಿರಲು ದ್ರೌಪದಿ ಈಗಾಗಲೇ ಕೀಚಕನಿಗೆ ಎಚ್ಚರಿಕೆ ನೀಡಿದ್ದಳು. ಆದರೆ ಕೀಚಕನು ತನ್ನ ಶೌರ್ಯದ ಬಗ್ಗೆ ಅಹಂಕಾರವನ್ನು ಹೊಂದಿದ್ದರಿಂದ ಆಕೆಯ ಮಾತಿಗೆ ಬೆಲೆ ಕೊಡದೆ ದ್ರೌಪದಿಯನ್ನು ಪಡೆಯಲು ಮುಂದಾಗುತ್ತಾನೆ. ಇದನ್ನು ತಿಳಿದ ಭೀಮ, ಅರ್ಜುನರು ಆತನನ್ನು ಸಾಯಿಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.